ಗಂಗಾಧರ್, ಭಾರತ ಪಾಕಿಸ್ತಾನ ನಡುವಿನ ಚಾಂಪಿಯನ್ಸ್ ಟ್ರೋಫಿ ಕದನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇಡೀ ದೇಶಾದ್ಯಂತ, ನಮ್ಮ ದೇಶದಲ್ಲಿ, ಅವ್ರ ದೇಶದಲ್ಲಿ, ಜಗತ್ತಿನಾದ್ಯಂತ ಇರುವಂತಹ ಭಾರತ ಪಾಕಿಸ್ತಾನ ಕ್ರಿಕೆಟ್ ಪ್ರೇಮಿಗಳಲ್ಲಿ ಒಂಥರ ಢವಢವ ಆರಂಭ ಆಗ್ಬಿಟ್ಟಿದೆ. ನಿಮ್ಮ ಪ್ರಕಾರ ನಿಮ್ಮ ಒಂದು ಎಕ್ಸೈಟ್ಮೆಂಟ್ ಯಾವ ರೀತಿ ಆಗಿದೆ ಇವತ್ತಿನ ಮ್ಯಾಚ್ಗೆ ಸಂಬಂಧಪಟ್ಟ ಹಾಗೆ? ಈಗ ನೀವು ಹೇಳ್ತಾ ಇದ್ರಿ ಡವ ಅಂತ, ಬಟ್ ನಮಗಂತೂ ಆ ಥರ ಅನ್ಸಲ್ಲ. ಯಾಕಂದ್ರೆ ಇವತ್ತು ನಾವೇ ಕ್ಲಿಯರ್ ಫೇವ್ರೇಟ್ಸ್. ಟೀಮ್ ನೋಡ್ತಾ ಇದೀವಿ ನಾವು ಯಾವ ರೀತಿ ಆಡ್ತಾ ಇದೆ ಅಂತ, ಬಾಂಗ್ಲಾ ಮೇಲೆ ಆಡಿರೋ ರೀತಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಾವು ಇವತ್ತು ಕ್ಲಿಯರ್ ಫೇವ್ರೇಟ್ಸ್ ಅಂತ. ನಮ್ಗೆ ಯಾರಿಗೂ ಡವ ಅನಿಸ್ತಾ ಇಲ್ಲ. ಬಹುಶಃ ಪಾಕಿಸ್ತಾನ್ ಫ್ಯಾನ್ಸ್ಗೆ ಡವ ಅನಿಸ್ತಾ ಇರ್ಬೋದು. ವಿದ್ಯಾ, ಪಾಕಿಸ್ತಾನ್ ಬೌನ್ಸ್ ಬ್ಯಾಕ್ ಮಾಡುವಂತ ಚಾನ್ಸಸ್ ಇರ್ಲಿಕ್ಕಿಲ್ವಾ ಇವತ್ತು? ಚಾನ್ಸ್ ಎಲ್ಲಿದೆ? ಯಾಕಂದ್ರೆ ಇವತ್ತು ಅವರು ಪ್ರೆಷರಲ್ಲಿ ಇದ್ದಾರೆ. ಅವರು ಇವತ್ತು ಗೆಲ್ಲೇಬೇಕು, ಬಟ್ ನಾವಲ್ಲ. ಸೊ ಪಾಕಿಸ್ತಾನ ಮೇಲೆ ಸಾಕಷ್ಟು ಒಂದು ಪ್ರೆಷರ್ ಇದೆ, ಜೊತೆಗೆ ಅವರ ಪ್ಲೇಯರ್ಸ್ ಕೂಡ ಪರ್ಫಾರ್ಮ್ ಮಾಡ್ತಾ ಇಲ್ಲ. ಇದು ಕೂಡ ಪಾಕಿಸ್ತಾನ ಮೇಲೆ ಒಂದು ಡಬಲ್ ಪ್ರೆಷರ್. ಬಟ್ ಎಲ್ಲೋ ಒಂದು ಕಡೆ ಸಮಾಧಾನ ಏನಂದ್ರೆ, ಪಾಕಿಸ್ತಾನ ಈ ಒಂದು ದುಬೈ ಸ್ಟೇಡಿಯಂನಲ್ಲಿ ಸಾಕಷ್ಟು ಆಡಿರುವಂಥ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಮೋರ್ ದೆನ್ 154 ಮ್ಯಾಚಸ್ ಈ ಸ್ಟೇಡಿಯಮಲ್ಲಿ ಆಡಿದರೆ. ಸೊ ಅದು ಎಲ್ಲೋ ಒಂದು ಕಡೆ ಅವ್ರನ್ನ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ನ ಸ್ವಲ್ಪ ಜಾಸ್ತಿ ಇಟ್ಸುವಂತೆ ಮಾಡ್ತದೆ. ಬಟ್ ಓವರ್ ಆಲ್ ಆಗಿ ನೋಡ್ತಾ ಇದ್ರೆ ನಾವು ಇಂಡಿಯಾನೇ ಇಲ್ಲಿ ಕ್ಲಿಯರ್ ಫೇವ್ರೇಟ್ಸ್ ಅಂತ ಅನ್ಸುತ್ತೆ. ನಾವು ಬಾಂಗ್ಲಾ ಮೇಲೆ ಇಂಡಿಯನ್ ಬ್ಯಾಟಿಂಗ್ ನೋಡ್ತಾ ಇದ್ವಿ, ಬೌಲಿಂಗ್ ನೋಡ್ತಾ ಇದ್ರಿ. ಟೋಟಲ್ ಆಗಿ ಎರಡು ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ಇಂಡಿಯನ್ ಟೀಮ್ ಒಂದು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ. ಜೊತೆಗೆ ಏನಂದ್ರೆ ಇಲ್ಲಿ ಜಸ್ಟ್ ಇಂಡಿಯಾಗೆ ಏನಂದ್ರೆ ಒಂದೇ ಒಂದು ವಿಚಾರ, ಇಂಡಿಯನ್ ಟೀಮ್ ಇಲ್ಲಿ ಸ್ವಲ್ಪ ಫೀಲ್ಡಿಂಗ್ ಅಲ್ಲಿ ಚೇತರಿಸ್ಕೊಳ್ಬೇಕು. ನಾವು ಬಾಂಗ್ಲಾ ಮೇಲೆ 2 ಕ್ಯಾಚಸ್ ಬಿಟ್ಟಾದ್ಮೇಲೆ ಎಂಥ ಒಂದು ಪರಿಸ್ಥಿತಿಯನ್ನು ಎದುರಿಸ್ತೀರಿ. ಬಾಂಗ್ಲಾ ಬ್ಯಾಟ್ಸ್ಮನ್ಗಳೇನು 154 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಆಡಿದ್ರು. ಸೊ ಅದೇ ಒಂದು ನಮಗೆ ಒಂದು ಡಿಸ್ಅಡ್ವಾಂಟೇಜ್ ಆಯಿತು. ಬಟ್ ಇವತ್ತು ಎಲ್ಲ ಒಂದು ಬಾಕ್ಸ್ಗಳನ್ನ ಟೀಮ್ ಇಂಡಿಯಾ ಟಿಕ್ ಮಾಡಿರ್ತದೆ. ಯಾಕಂದರೆ ಇದೊಂದು ಹೈ ವೋಲ್ಟೇಜ್ ಪಂದ್ಯ, ಹೈ ಇಂಟೆನ್ಸಿಟಿ ಇರುವಂಥ ಒಂದು ಮ್ಯಾಚ್ ಇದು. ಹಾಗಾಗಿ ಭರ್ಜರಿ ಪ್ರಿಪ್ರೇಷನ್ಸ್ ಇರುತ್ತೆ. ದುಬೈ ಸ್ಟೇಡಿಯಮಲ್ಲಿ ನಾವೇ ಒಂದು ಕ್ಲಿಯರ್ ಚಾಂಪಿಯನ್ಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ ನಾವು ನೋಡ್ತಾ ಇದ್ವಿ, ನಾವು ಮೊದಲನೇ ಮ್ಯಾಚಲ್ಲಿ ನಾವು ಇಂಡಿಯನ್ ಟೀಮ್ ಯಾವ ರೀತಿ ಒಂದು ಅವರ ಒಂದು ಪ್ರಿಪ್ರೇಷನ್ಸ್ನ ಒಂದು ತೋರಿಸ್ತಾ ಇತ್ತು. ಬ್ಯಾಟಿಂಗಲ್ಲಿ ಶುಭ್ಮನ್ ಗಿಲ್ ಬ್ಯಾಟಿಂಗ್ ಆಡಿದ್ರು, ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ ಕೂಡ ಒಂದು ರೀತಿ ಸೆಲ್ಫ್ಲೆಸ್ ಕ್ಯಾಪ್ಟನ್ ಅಂತ ಹೇಳ್ತೀನಿ. ಆನ್ ಫೀಲ್ಡಲ್ಲಿ ಒಂದು ಒಳ್ಳೆ ಭರ್ಜರಿ ಕ್ಯಾಪ್ಟನ್ಶಿಪ್ ಮಾಡಿದ್ರು. ಜೊತೆಗೆ ಬ್ಯಾಟಿಂಗಲ್ಲಿ ಕೂಡ ರೋಹಿತ್ ಶರ್ಮಾ ಎಂಥ ಒಂದು ಬ್ಯಾಟಿಂಗ್, ಅವರ ಒಂದು ಇಂಟೆನ್ಸಿಟಿನೇ ತೋರಿಸ್ತಾ ಇತ್ತು. ಜೊತೆಗೆ ಅವರ ಒಂದು ಇಂಟೆಂಟ್ ಕೂಡ ತೋರಿಸ್ತಾ ಇತ್ತು. ರೋಹಿತ್ ಶರ್ಮಾ ಇಲ್ಲಿ ನನ್ನ ಕೆಲಸ ಏನಂದರೆ ರನ್ಸ್ ಹೊಡಿಬೇಕು, ರನ್ಸ್ನ ಸ್ಕೋರ್ ಬೋರ್ಡ್ ಮೇಲೆ ಹಾಕಬೇಕು. ಜೊತೆಗೆ ಮಿಡ್ಲ್ ಆರ್ಡರ್ನಲ್ಲಿ ಬರುವಂಥ ಪ್ಲೇಯರ್ಸ್ ಮೇಲೆ ಯಾವುದೇ ರೀತಿಯಾದ ಪ್ರೆಷರ್ ಇರಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ರೋಹಿತ್ ಶರ್ಮಾ ಇಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ನಾವು ಆಲ್ರೆಡಿ ಪ್रूವ್ ವಿದ್ಯಾ. ಯಾಕಂದರೆ ಶ್ರೇಯಸ್ ಅಯ್ಯರ್ ಸ್ವಲ್ಪ ಎಡುವುದ್ರು ಅಂತ ಹೇಳ್ತೀನಿ. ಜೊತೆಗೆ ಅಕ್ಷರ್ ಪಟೇಲ್ನ ಕೂಡ ಬ್ಯಾಟಿಂಗಲ್ಲಿ ಪ್ರಮೋಷನ್ ಮಾಡಿದ್ರು, ಟಾಪ್ 5 ಪ್ರಮೋಷನ್ ಮಾಡಿದ್ರು, ಅವ್ರು ಸ್ವಲ್ಪ ಎಡವಿದ್ದಾರೆ. ಬಟ್ KL ರಾಹುಲ್ ಮಿಡ್ಲ್ ಆರ್ಡರಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ನಮ್ಮದು ಬ್ಯಾಟಿಂಗ್ ಡೆಪ್ತ್ ಇದೆ. ಇಲ್ಲಿ 9-10 ಬ್ಯಾಟ್ಸ್ಮನ್ ಲೈನ್ವರೆಗೂ ಅವ್ರು ನಮ್ಮಲ್ಲಿ ಬ್ಯಾಟಿಂಗ್ ಮಾಡುವಂಥ ಕೆಪಾಸಿಟಿ ಇದೆ. ಹಾಗಾಗಿ ನಮ್ಮಲ್ಲಿ ಬ್ಯಾಟಿಂಗ್ ಶಕ್ತಿ ತುಂಬಾ ಇದೆ. ಜೊತೆಗೆ ಬೌಲಿಂಗಲ್ಲೂ ಕೂಡ ನಾವು ಸಖತ್ ಸ್ಟ್ರಾಂಗ್ ಆಗಿದ್ದೀವಿ. ಫಾಸ್ಟ್ ಬೌಲಿಂಗಲ್ಲಿ ಎಲ್ಲೋ ಒಂದು ಕಡೆ ಜಸ್ಪ್ರೀತ್ ಬೂಮ್ರಾ ಇಲ್ಲ ಅಂತ ನಮ್ಗೆ ಅನಿಸುತ್ತೆ. ಬಟ್ ಮೊಹಮ್ಮದ್ ಶಮಿ ಫಸ್ಟ್ ಮ್ಯಾಚಲ್ಲೇ ಅವರ ಒಂದು ಸ್ಪೆಲ್ ನೋಡ್ತಾ ಇದ್ರೆ ಇಲ್ಲಿ ಜಸ್ಪ್ರೀತ್ ಬೂಮ್ರಾ ಇಲ್ಲ ಅಂತ ನಮ್ಗೆ ಅನ್ಸೋದೇ ಇಲ್ಲ. ಮೊಹಮ್ಮದ್ ಶಮಿ ಅವರ ಒಂದು ಎಕ್ಸ್ಪೀರಿಯನ್ಸ್ನ ಈ ಒಂದು ICC ಈವೆಂಟ್ ಇಂಥ ಒಂದು ದೊಡ್ಡ ಟೂರ್ನಮೆಂಟ್ ಅಲ್ಲಿ ನೋಡಿ. ಈಗ 2017ರ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ಯಾರು ಅಂದ್ರೆ ಪಾಕಿಸ್ತಾನ. ಡಿಫೆಂಡಿಂಗ್ ಚಾಂಪಿಯನ್ಸ್ ಪಾಕಿಸ್ತಾನದವರು. ಈಗ ರೈಟ್, ನೀವು ಹೇಳಿದ ಹಾಗೆ ಕಂಪ್ಲೀಟ್ ಟೀಮ್ ಚೇಂಜ್ ಆಗಿರ್ಬೋದು. ಫಸ್ಟ್ ಮ್ಯಾಚ್ ಅವರು ನ್ಯೂಜಿಲೆಂಡ್ ವಿರುದ್ಧ ಸೋತರು. ಬಟ್ ಇಂಡಿಯಾ ಪಾಕಿಸ್ತಾನ ಅಂತ ಬಂದಾಗ ನಮಗೆ ಹೇಗೆ ನಾವು ಅದನ್ನ ಸಾಂಪ್ರದಾಯಿಕ ಬದ್ಧ ವೈರಿಗಳು ಅಂತ ಕಾದಾಟ ಮಾಡ್ತೀವೋ, ಸೇಮ್ ಫೀಲಿಂಗ್ ಆ ಕಡೆಯಿಂದಾನು ಇರುತ್ತಲ್ವಾ. ಆ ಬೌನ್ಸ್ ಬ್ಯಾಕ್ ಮಾಡುವಂತಹ ಚಾನ್ಸಸ್ ಕಡಿಮೆ ಅಂತ ಅನ್ಸುತ್ತಾ? ಅಲ್ಲಿ ಇಂಡಿವಿಜುವಲ್ ಆಗಿ ಮ್ಯಾಚ್ ಗೆಲ್ಲಿಸುವಂತಹ ಕೆಲವು ಪ್ಲೇಯರ್ಸ್ ಇದ್ದಾರೆ. ಸೊ ಏನ್ ಹೇಳ್ತೀರಿ? ಇದೇ ನೋಡಿ, ಪಾಕಿಸ್ತಾನ ಇಂಡಿಯಾ ಮೇಲೆ ಅಂದರೆ ಅವರು ಎಲ್ಲ 100% ಎಫರ್ಟ್ ಹಾಕಿ ಅವರು ಗೆಲ್ಲೇಬೇಕು ಅಂತ ಹೋರಾಟ ನಡೆಸ್ತಾರೆ. ಜೊತೆಗೆ ಇವತ್ತಿನ ಮ್ಯಾಚ್ ಅವ್ರಿಗೆ ಡೂ ಆರ್ ಡೈ ಮ್ಯಾಚ್. ಇವತ್ತು ಏನಾದರೂ ಪಾಕಿಸ್ತಾನ ಸೋತ್ರೆ ಅವರು ಟೂರ್ನಮೆಂಟಿಂದ ಆಚೆ ಹೋಗ್ತಾರೆ. ಅಂದರೆ ಇಲ್ಲಿ ನಾವು ಗಮನಿಸಬೇಕು, ಇಲ್ಲಿ ಡಬಲ್ ಪ್ರೆಷರ್ ಪಾಕಿಸ್ತಾನ ಮೇಲಿದೆ. ಒಂದು ಗೆಲ್ಲೇಬೇಕು ಅವರು, ಇವತ್ತಿನ ಮ್ಯಾಚ್ನ ಗೆದ್ದರೆ ಅವರು ಟೂರ್ನಮೆಂಟಲ್ಲಿ ಜೀವಂತವಾಗಿರ್ತಾರೆ. ಜೊತೆಗೆ ಏನಂದರೆ ಬ್ಯಾಟಿಂಗಲ್ಲಿ ಪಾಕಿಸ್ತಾನ ಬ್ಯಾಟಿಂಗ್ ನಾವು ಗಮನಿಸ್ತಾ ಇದ್ರೆ ಬಾಬರ್ ಅಜಮ್ ಸ್ವಲ್ಪ ಬ್ಯಾಟಿಂಗ್ ಆಡಿದ್ರು ಅಷ್ಟೇ. ಜೊತೆಗೆ ಬೇರೆ ಕ್ಯಾಪ್ಟನ್ ರಿಜ್ವಾನ್ ಇರ್ಬೋದು, ಉಳಿದಂಥ ಬ್ಯಾಟ್ಸ್ಮನ್ಗಳು ಅವರು ಪಾಕಿಸ್ತಾನ ಒಂದು ಮಿಡ್ಲ್ ಆರ್ಡರ್ ಒಂದು ವೀಕ್ನೆಸ್ ಏನು ಅನ್ನೋದನ್ನ ನ್ಯೂಜಿಲೆಂಡ್ ಅವರು ತೋರಿಸ್ಕೊಟ್ಟಿದ್ದಾರೆ. ಇಲ್ಲಿ ಯಾರೂ ಕೂಡ ಬ್ಯಾಟಿಂಗ್ ಆಡ್ತಾ ಇಲ್ಲ ಮಿಡ್ಲ್ ಆರ್ಡರಲ್ಲಿ. ಸೌದ್ ಶಕೀಲ್ ಸ್ವಲ್ಪ ಒಂದು ಎಕ್ಸ್ಪೀರಿಯನ್ಸ್ ಕ್ರಿಕೆಟರ್, ಅವ್ರ ಮೇಲೆ ಸಾಕಷ್ಟು ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಯಾಕಂದರೆ ಅವರು ಕಳೆದ ಕೆಲವು ಮ್ಯಾಚ್ಗಳಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಫಾರ್ಮಲ್ಲಿ ಇರೋದ್ರಿಂದ ಸೌದ್ ಶಕೀಲ್ ಮಿಡ್ಲ್ ಆರ್ಡರಲ್ಲಿ ಒಂದು ಸ್ವಲ್ಪ ಅವ್ರ ಮೇಲೆ ಭರವಸೆ ಇಡ್ಬೋದು. ಜೊತೆಗೆ ಏನಂದರೆ ನಾವು ಫಖರ್ ಜಮಾನ್ ನೋಡ್ತಾ ಇದ್ದೀವಿ, ಅವರು ಒಳ್ಳೆ ಫಾರ್ಮಲ್ಲಿದ್ದರು. ಬಟ್ ಏನಂದರೆ ಅವರು ಗಾಯಗೊಂಡು ಅವರು ಟೂರ್ನಮೆಂಟಿಂದಲೇ ಆಚೆ ಹೋಗಿದ್ದಾರೆ. ಬಟ್ ಇದು ಎಲ್ಲೋ ಒಂದು ಕಡೆ ಪಾಕಿಸ್ತಾನ ಮೇಲೆ ಪ್ರೆಷರ್ ಮತ್ತೆ ಬಿಲ್ಡ್ ಆಗ್ತಾ ಇದೆ. ಇಲ್ಲಿ ಏನಂದರೆ ಪಾಕಿಸ್ತಾನ ಮತ್ತೊಂದು ಕಡೆ ಹೇಳ್ಬೇಕಂದ್ರೆ ಈ ಒಂದು ದುಬೈನ ಪಿಚ್ನ ಒಂದು ಸ್ಟ್ಯಾಟಿಸ್ಟಿಕ್ಸ್ ನಾವು ನೋಡ್ತಾ ಇದ್ರೆ ಟಾಸ್ ಗೆದ್ದಂತಹ
ಟೀಮ್ಗಿಂತ ಚೇಸ್ ಮಾಡಿದಂತಹ ಒಂದು ಟೀಮ್ ಇಲ್ಲಿ ತುಂಬಾನೇ ಮ್ಯಾಚಸ್ ಗೆದ್ದಿದೆ. ಅಂದ್ರೆ ಇಲ್ಲಿ 50-50 ತರ ಇದೆ ಅಂತಾನೆ ಹೇಳ್ಬೋದು. ಬಟ್ ಎಲ್ಲ ಒಂದ್ ಕಡೆ ನಮ್ಮ ಒಂದು ಸ್ಟ್ರೆಂತ್ ಕೂಡ ಚೇಸಿಂಗ್ ಆಗಿರೋದ್ರಿಂದ ಸೊ ಟಾಸ್ ಸೋತಿರೋದೇ ಒಳ್ಳೇದು ಅನ್ಸುತ್ತೆ. ಮತ್ತೊಂದು ಕಡೆ ಏನಂದ್ರೆ ಇಲ್ಲಿ ಪಾಕಿಸ್ತಾನ ಅವ್ರು ಏನು ಅವರ ಮೈಂಡಲ್ಲಿದೆ, ಅವ್ರ ಪ್ಲ್ಯಾನ್ ಏನು ಅಂತ ಇರ್ಬೋದು. ಅಂದರೆ ಇಲ್ಲಿ ಪಾಕಿಸ್ತಾನ ಅಟ್ಲೀಸ್ಟ್ ಒಂದು 280-290 ಈ ಒಂದು ಸ್ಕೋರ್ ಮಾಡಿದ್ರೆ ಅವರ ಸ್ಟ್ರೆಂತೇ ಬೌಲಿಂಗ್. ಸೊ ಬೌಲರ್ಗಳು ಅದನ್ನು ಡಿಫೆಂಡ್ ಮಾಡ್ಕೊಬೋದು ಅಂತ ಈ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ಬೋದು. ಬಟ್ ಎಲ್ಲೋ ಒಂದು ಕಡೆ ಈ ಒಂದು ಟಾಸ್ ಸೋತಿರೋದೇ ನಮಗೊಂದು ಅಡ್ವಾಂಟೇಜ್ ಆಯಿತು. ಯಾಕಂದರೆ ನಾವು ಚೇಸಿಂಗ್ ಮಾಡ್ತೀವಿ, ನಮ್ಗೆ ಗೊತ್ತಿರ್ತದೆ ಸ್ಕೋರ್ ಬೋರ್ಡ್ ಮೇಲೆ ಇಷ್ಟಿರುತ್ತೆ ಅಂತ. ಸೊ ನಾವು ಪ್ರೆಷರ್ ಇಲ್ಲದೆ ಆರಾಮ್ಸೆ ಆಡ್ಬೋದು. ಬಟ್ ಡ್ಯೂ ಕೂಡ ಇರಲ್ಲ. ಸೊ ಅದು ಪಾಕಿಸ್ತಾನ್ಗೆ ಅಡ್ವಾಂಟೇಜ್ ಇರುತ್ತೆ. ಹಾಗೆ ಸೆಕೆಂಡ್ ಬ್ಯಾಟಿಂಗಲ್ಲಿ ಪಾಕಿಸ್ತಾನ ಥಿಂಕಿಂಗ್ ಏನಿದೆ ಅಂದರೆ ಬಾಲ್ ತುಂಬಾ ಸ್ಲೋ ಬರುತ್ತೆ. ಸೊ ಸ್ಲೋ ಬಂದಾಗ ಇಲ್ಲಿ ಬ್ಯಾಟ್ಸ್ಮನ್ಗಳು ಆಡೋದು ಕಷ್ಟ ಆಗುತ್ತೆ. ಸೊ ಆ ಒಂದು ಇಂಟೆನ್ಷನಿಂದ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿರ್ಬೋದು. ಬಟ್ ಓವರ್ ಆಲ್ ಹೇಳ್ಬೇಕಂದ್ರೆ ಇಲ್ಲಿ ಟಾಸ್ ಇಂಪಾರ್ಟೆಂಟ್ ಇರಬಹುದು. ಬಟ್ ನಮ್ಮ ಇಂಡಿಯನ್ ಟೀಮ್ಗೆ ಇದೊಂದು ಅಡ್ವಾಂಟೇಜ್. ಯಾಕಂದರೆ ನಮ್ಮಲ್ಲಿ ಮ್ಯಾಚ್ ವಿನ್ನರ್ಸ್ ಜಾಸ್ತಿ ಇದ್ದಾರೆ. ಸೊ ಬ್ಯಾಟಿಂಗ್ ಡೆಪ್ತ್ ಕೂಡ ಇರೋದ್ರಿಂದ ಕೆಲವು ವಿಶ್ಲೇಷಣೆ ಕೇಳ್ತಾ ಇದ್ದೆ ಗಂಗಾಧರ್. ಕೆಲವರು ಹೇಳ್ತಾ ಇದ್ರು ಪಾಕಿಸ್ತಾನಕ್ಕೆ ಫಾಸ್ಟ್ ಬೌಲರ್ಸ್ ಟ್ರಂಪ್ ಕಾರ್ಡ್, ಅವರು ಭಾರತದ ಎಗೇನ್ಸ್ಟ್ ಅಷ್ಟಾಗಿ ಯೂಸ್ ಆಗಬಹುದು, ಅವ್ರಿಗೆ ಪ್ಲಸ್ ಆಗಬಹುದು ಅಂತ ಹೇಳಿ ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಹೇಳಿ. ಸೊ ಈಗ ನಾವು ಪ್ಲೇಯಿಂಗ್ 11 ನೋಡೋಣ ವಿದ್ಯಾ. ಅದಕ್ಕೂ ಮುಂಚೆ ಸೊ ಪ್ಲೇಯಿಂಗ್ 11 ಯಾರೆಲ್ಲ ಇದ್ದಾರೆ, ಟೀಮ್ ಇಂಡಿಯಾದಲ್ಲಿ ಏನೆಲ್ಲ ಚೇಂಜಸ್ ಆಗಿರ್ಬೋದು ಅನ್ನೋದ್ರ ಬಗ್ಗೆ ಕೂಡ ನಾವು ಮಾತಾಡೋಣ. ಪ್ಲೇಯಿಂಗ್ 11 ನೋಡ್ತಾ ಇದ್ದೀವಿ. ಬ್ಯಾಟ್ಸ್ಮನ್ ಇಮಾಮ್ ಜೊತೆಗೆ ಬಾಬರ್ ಆಜಮ್, ರಿಜ್ವಾನ್. ಪಾಕಿಸ್ತಾನದ ಪ್ಲೇಯಿಂಗ್ 11 ಗಮನಿಸ್ತಾ ಇದ್ದಾರೆ. ನಾಯಕ ರಿಜ್ವಾನ್, ಬಾಬರ್ ಆಜಮ್ ಹಾಗೆ ಇಮಾಮ್, ಮೂರು ಜನಾನು ಬ್ಯಾಟಿಂಗ್ ಆರ್ಡರ್ನಲ್ಲಿ ಪಾಕಿಸ್ತಾನಕ್ಕೆ ಬಲ ತುಂಬುವಂತಹ ಬ್ಯಾಟ್ಸ್ಮನ್ಗಳು. ಮುಂದಿನ ಆಟಗಾರರನ್ನ ನೋಡ್ತಾ ಹೋಗೋಣ. ಸೌದ್ ಶಕೀಲ್ ಜೊತೆಗೆ ಬಾಬರ್ ಆಜಮ್ ಹಾಗೆ ರಿಜ್ವಾನ್. ಖುಷ್ದಿಲ್ ಶಾ ಇದ್ದಾರೆ, ಶಾಹೀನ್ ಅಫ್ರಿದಿ ಇದ್ದಾರೆ. ಬೌಲಿಂಗ್ ವಿಭಾಗದಲ್ಲಿ ಆಲ್ರೌಂಡರ್ ಖುಷ್ದಿಲ್ ಶಾ, ವೇಗಿ ಶಾಹೀನ್ ಅಫ್ರಿದಿ ಹಾಗೆ ವೇಗಿ ಹ್ಯಾರಿಸ್ ರೌಫ್ ಇದ್ದಾರೆ ಟೀಮ್ನಲ್ಲಿ. ಜೊತೆಗೆ ನಸೀಮ್ ಶಾ, ವೇಗಿ ನಸೀಮ್ ಶಾ ಹಾಗೆ ಸ್ಪಿನ್ನರ್ ಅಬ್ರಾರ್ ಅಹಮದ್ ಇದ್ದಾರೆ. ಪಾಕಿಸ್ತಾನದ ಪ್ಲೇಯಿಂಗ್ 11 ಗಮನಿಸಿದ್ವಿ. ಗಂಗಾಧರ್, ಏನ್ ಹೇಳ್ತಾರೆ, ಈ ಟೀಮ್ ಎಷ್ಟು ಸ್ಟ್ರಾಂಗ್ ಆಗಿ ಭಾರತದ ವಿರುದ್ಧ ಫೈಟ್ ಮಾಡಬಹುದು ಅಂತ ಅನ್ಸುತ್ತೆ ತಮಗೆ? ವಿದ್ಯೆ, ಇಲ್ಲಿ ಪಾಕಿಸ್ತಾನ್ ಬ್ಯಾಟಿಂಗ್ ಬಗ್ಗೆ ನಾವು ಮಾತಾಡೋದಾದ್ರೆ ಇಲ್ಲಿ ಮೇನ್ ಪಿಲ್ಲರ್ಸ್ ಅಂದ್ರೆ ಇಲ್ಲಿ ಬಾಬರ್ ಆಜಮ್ ಜೊತೆಗೆ ಮೊಹಮ್ಮದ್ ರಿಜ್ವಾನ್. ಯಾಕಂದ್ರೆ ಅವರಿಬ್ರು ಕೂಡ ಎಕ್ಸ್ಪೀರಿಯನ್ಸ್ ಕ್ರಿಕೆಟರ್ಸ್, ಎಕ್ಸ್ಪೀರಿಯನ್ಸ್ ಬ್ಯಾಟರ್ಸ್. ಬಟ್ ಒಂದು ವಿಚಾರ ನಾವು ಇಲ್ಲಿ ಗಮನಿಸಬೇಕು, ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂತ ಮ್ಯಾಚ್ ಬಂದಾಗ ಇವರಿಬ್ರು ಕೂಡ ಡೆಲಿವರ್ ಮಾಡ್ತಾರೆ, ಅಂದ್ರೆ ಒಳ್ಳೆ ಬ್ಯಾಟಿಂಗ್ ಪ್ರದರ್ಶಿಸ್ತಾರೆ. ಸೊ ಬಾಬರ್ ಆಜಮ್ ಎಲ್ಲೋ ಒಂದ್ ಕಡೆ ನಾವು ಕಳೆದ ಒಂದು ಲಾಸ್ಟ್ 2 years ಅಲ್ಲಿ ನಾವು ನೋಡ್ತಾ ಇದ್ವಿ, ಅವ್ರ ಬಗ್ಗೆ ಸಾಕಷ್ಟು ಟೀಕೆಗಳು ಕೇಳಿ ಬರ್ತಾ ಇದೆ. ಯಾಕೆಂದರೆ ಬಾಬರ್ ಆಜಮ್ ಕೇವಲ ವೈಯಕ್ತಿಕವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಅವರು ಬಲಿಷ್ಠ ತಂಡಗಳ ವಿರುದ್ಧ ಆಡ್ತಾ ಇಲ್ಲ. ಕೇವಲ ಜಿಂಬಾಬ್ವೆ, ಸೊ ಇಂಥ ನೆದರ್ಲ್ಯಾಂಡ್ಸ್ ಇಂಥ ಟೀಮ್ ವಿರುದ್ಧ ಅವರು ಸೆಂಚುರಿಗಳನ್ನ ಸ್ಕೋರ್ ಮಾಡ್ತಾ ಇದ್ದಾರೆ. ಬಲಿಷ್ಠ ತಂಡಗಳ ವಿರುದ್ಧ ಅವರ ಪರ್ಫಾರ್ಮೆನ್ಸ್ ಇಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಬಾಬರ್ ಆಜಮ್ ಮೇಲೆ ಸಾಕಷ್ಟು ಒಂದು ಪ್ರೆಷರ್ ಇದೆ. ನಾವು ಫಸ್ಟ್ ಮ್ಯಾಚಲ್ಲಿ ನೋಡ್ತಾ ಇದ್ವಿ ನ್ಯೂಜಿಲೆಂಡ್ ಮೇಲೆ ಅವರು 50 ರನ್ ಸ್ಕೋರ್ ಮಾಡಿದ್ರು. ಬಟ್ ಎಲ್ಲೋ ಒಂದು ಕಡೆ ಅವರ ಒಂದು ಸ್ಲೋ ಬ್ಯಾಟಿಂಗ್ ಕೂಡ ಮತ್ತೆ ಟೀಕೆಗೆ ಗುರಿಯಾಗಿದ್ದಾರೆ ಅಂತಲೇ ಹೇಳ್ತೀನಿ. ಮತ್ತು ಮೊಹಮ್ಮದ್ ರಿಜ್ವಾನ್ ಇವರು ಕೂಡ ಒಂದು ಒಳ್ಳೆ ಬ್ಯಾಟ್ಸ್ಮನ್ ಅಂತಲೇ ಹೇಳ್ತೀನಿ. ಸೊ ICC ಟೂರ್ನಮೆಂಟ್ಗಳಲ್ಲಿ ಇಂಡಿಯಾ ಮೇಲೆ ಇವರು ಕೂಡ ಸಾಕಷ್ಟು ಒಳ್ಳೆ ಪ್ರದರ್ಶನ ಕೊಟ್ಟಿದ್ದಾರೆ. ಟೀಮ್ ಇಂಡಿಯಾಗೆ ಇವರೇ ಸಾಕಷ್ಟು ಕಾಟ ಕೂಡ ಕೊಟ್ಟಿರೋದು. ಹಾಗಾಗಿ ನಾವು ವಾಚ್ ಔಟ್ ಯಾರನ್ನ ಮಾಡಬೇಕಂದ್ರೆ ಇಲ್ಲಿ ಬಾಬರ್ ಆಜಮ್ ಇರ್ಬೋದು, ಮೊಹಮ್ಮದ್ ರಿಜ್ವಾನ್ ಇರ್ಬೋದು. ಸೊ ಇವರಿಬ್ಬರ ಮೇಲೆ ಸಾಕಷ್ಟು ಅವ್ರ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಜೊತೆಗೆ ಇಮಾಮ್ ಉಲ್-ಹಕ್ ಇವತ್ತಿನ ಮ್ಯಾಚ್ಗೆ ಬರ್ತಾ ಇದ್ದಾರೆ, ಸಡನ್ನಾಗಿ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ. ಬಟ್ ಅಷ್ಟೊಂದು ಈಸಿ ಇರಲ್ಲ. ಜೊತೆಗೆ ಇದು ಒಂದು ಬಿಗ್ ಗೇಮ್ ಆಗಿರೋದ್ರಿಂದ ಅವ್ರ ಮೇಲೆ ಕೂಡ ಒಂದು ಸಾಕಷ್ಟು ಒಂದು ಪ್ರೆಷರ್ ಇರುತ್ತೆ. ಜೊತೆಗೆ ಪಾಕಿಸ್ತಾನ್ ಮಿಡ್ಲ್ ಆರ್ಡರ್ಗೆ ಇವತ್ತು ಡೆಫಿನೆಟ್ಲಿ ಟೆಸ್ಟಿಂಗ್ ಟೈಮ್ ಅಂತ ಹೇಳ್ತೀನಿ. ಇಲ್ಲಿ ಸೌದ್ ಶಕೀಲ್ ಇರ್ಬೋದು, ಬೇರೆ ಬೇರೆ ಬ್ಯಾಟ್ಸ್ಮನ್ಗಳಿರ್ಬೋದು, ಎಲ್ರಿಗೂ ಕೂಡ ಇವತ್ತು ಟೆಸ್ಟಿಂಗ್ ಟೈಮ್. ಯಾಕಂದರೆ ಇದು ಕ್ರಂಚ್ ಗೇಮ್, ಗೆಲ್ಲೇಬೇಕಾಗಿರುವಂಥ ಒಂದು ಮ್ಯಾಚ್. ಸೊ ಪಾಕಿಸ್ತಾನ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ವರ್ಸಸ್ ಇಂಡಿಯನ್ ಬೌಲರ್ಸ್, ಇಲ್ಲಿ ಒಂದು ನೇರ ಒಂದು ಪರೀಕ್ಷೆ ನಡೆಯುತ್ತೆ ಅಂತ ಹೇಳ್ತೀನಿ. ಬಿಗ್ ಫೈಟ್ ನಡೆಯುತ್ತೆ ಅಂತ ಹೇಳ್ತೀನಿ. ಇಲ್ಲಿ ವಿಭಾಗದ ಬಗ್ಗೆ ಏನು ಹೇಳ್ತೀರಿ ಅಂತ ಹೇಳಿ. ಸೊ ಶಾಹೀನ್ ಶಾ ಅಫ್ರಿದಿ, ಹ್ಯಾರಿಸ್ ರೌಫ್, ನಸೀಮ್ ಶಾ. ಸೊ ಲಾಸ್ಟ್ 3 ಮ್ಯಾಚ್ಗಳಲ್ಲಿ ಇವ್ರ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದೀವಿ. ಇವ್ರು ಮೋರ್ ದೆನ್ 6 runs per over ತುಂಬಾ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಇವ್ರು 3 ಜನನೇ ಪಾಕಿಸ್ತಾನ್ ಟೀಮ್ನ ಮೇನ್ ಟ್ರಂಪ್ ಕಾರ್ಡ್ಸ್ ಅಂತಲೇ ಹೇಳ್ತೀನಿ. ಸೊ ಇವ್ರು 3 ಜನ ಒಳ್ಳೆ ಸ್ಪೆಲ್ ಹಾಕಿದ್ರೆ ಡೆಫಿನೆಟ್ಲಿ ಟೀಮ್ ಇಂಡಿಯಾ ಮೇಲೆ ಒಂದು ಸಾಕಷ್ಟು ಪ್ರೆಷರ್ ಇರುತ್ತೆ. ಬಟ್ ಎಲ್ಲೋ ಒಂದು ಕಡೆ ನೋಡ್ತಾ ಇದ್ರೆ ಫಸ್ಟ್ ಮ್ಯಾಚಲ್ಲಿ ಅದು ಅವರ ಹೋಮ್ ಗ್ರೌಂಡಲ್ಲಿ ಅವರು ಎಕ್ಸ್ಪೆನ್ಸಿವ್ ಆಗಿರೋದು, ಎಲ್ಲೋ ಒಂದು ಕಡೆ ಕಾನ್ಫಿಡೆನ್ಸ್ ಕಡಿಮೆ ಇದೆ ಅಂತ ಅನ್ಸುತ್ತೆ. ಬಟ್ ಇಂಡಿಯಾ ಮೇಲೆ ಅಗೇನ್ ಇವರೇ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದ್ರಿಂದ ಸೊ ಇವತ್ತು ಇವರು ಕಮ್ ಬ್ಯಾಕ್ ಮಾಡುವಂಥ ಚಾನ್ಸಸ್ ಕೂಡ ಇದೆ. ಬಟ್ ಏನಾದರೂ ಟೀಮ್ ಇಂಡಿಯಾ ಆರಂಭದಲ್ಲಿ ಇವ್ರ ಮೇಲೆ ಡಾಮಿನೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಇವರು ಎಕ್ಸ್ಪೆನ್ಸಿವ್ ಆಗುವಂಥ ಚಾನ್ಸಸ್ ಕೂಡ ಇದೆ ವಿದ್ಯಾ. ರೈಟ್, ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ನೋಡ್ತಾ ಹೋಗೋಣ. ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ಪಾಕಿಸ್ತಾನದ ವಿರುದ್ಧ ಇವತ್ತು ಕಾದಾಟಕ್ಕೆ ಅಖಾಡಕ್ಕಿಳಿತಾ ಇರುವಂಥವ್ರು ಯಾರ್ಯಾರು? ರೋಹಿತ್ ಶರ್ಮಾ ನಾಯಕ ರೋಹಿತ್ ಶರ್ಮಾ ಇದ್ದಾರೆ, ಉಪನಾಯಕ ಶುಭ್ಮನ್ ಗಿಲ್, ಹಾಗೆ ಪಾಕಿಸ್ತಾನದ ವಿರುದ್ಧ ಯಾವತ್ತೂ ಅಗ್ರೆಸಿವ್ ಆಟಕ್ಕೆ ಹೆಸರಾಗಿರುವಂತಹ ವಿರಾಟ್ ಕೊಹ್ಲಿ.
ಅದ್ಭುತವಾದಂತಹ ಆಟದ ನಿರೀಕ್ಷೆ ಈ 3 ಜನರಿಂದ ಕೂಡ ಇದೆ. ಜೊತೆಗೆ ಶ್ರೇಯಸ್ ಅಯ್ಯರ್ ಇದ್ದಾರೆ, KL ರಾಹುಲ್ ಇದ್ದಾರೆ, ಹಾರ್ದಿಕ್ ಪಾಂಡ್ಯ ಆಲ್ರೌಂಡರ್ ವಿಭಾಗದಲ್ಲಿ ಭಾರತಕ್ಕೆ ಟ್ರಂಪ್ ಕಾರ್ಡ್ ಆಗುವಂತಹ ನಿರೀಕ್ಷೆ ಇದೆ. ಹಾಗೆ ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್, ಕುಲ್ದೀಪ್. ಸ್ಪಿನ್ ವಿಭಾಗ ಭಾರತದ್ದು ಬಹಳ ಸ್ಟ್ರಾಂಗ್ ಇದೆ. ಮೊಹಮ್ಮದ್ ಶಮಿ ಇದ್ದಾರೆ, ಜೊತೆಗೆ ಹರ್ಷಿತ್ ರಾಣಾ ಇದ್ದಾರೆ. ಇಬ್ಬರು ವೇಗಿಗಳು, ಓರ್ವ ಸ್ಪಿನ್ನರ್. ಬೌಲಿಂಗ್ ಟೀಮ್, ಇಡೀ ಟೀಮ್ ಇಂಡಿಯಾನ ಗಮನಿಸಿದಾಗ ಏನನ್ಸುತ್ತೆ ಸರ್? ಇದೇ ಒಳ್ಳೆ ಟೀಮೇ. ಇಲ್ಲಿ ಚೇಂಜಸ್ ಏನೂ ಮಾಡಿಲ್ಲ, ಯಾಕಂದರೆ ಫಸ್ಟ್ ಮ್ಯಾಚಲ್ಲಿ ಗೆದ್ದಿರೋ ಟೀಮ್ನ ಇವರು ಉಳಿಸ್ಕೊಂಡಿದ್ದಾರೆ. ಸೊ ಇಲ್ಲಿ ರೋಹಿತ್ ಶರ್ಮಾಗೆ ಎಲ್ಲೋ ಒಂದು ಕಡೆ ಇವ್ರ ಮೇಲೆ ಕಾನ್ಫಿಡೆನ್ಸ್ ಇದೆ ಅಂತ ಅನ್ಸುತ್ತೆ. ಡೆಫಿನೆಟ್ಲಿ ರೋಹಿತ್ ಶರ್ಮಾ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಇಲ್ಲಿ ರಿಷಬ್ ಪಂತ್ ಆಚೆ ಇದ್ದರು, ಹರ್ಷದೀಪ್ ಸಿಂಗ್ ಆಚೆ ಇದ್ದರು. ಸೊ ಇವ್ರನ್ನ ಎಲ್ಲೋ ಒಂದು ಕಡೆ ಪ್ಲೇಯಿಂಗ್ 11 ಫಿಟ್ ಮಾಡಿಸ್ಬೇಕು ಅಂತ. ಜೊತೆಗೆ ವರುಣ್ ಚಕ್ರವರ್ತಿ ಕೂಡ ಸಾಕಷ್ಟು ಒಂದು ಟಾಕ್ಸ್ ನಡೀತಾ ಇತ್ತು, ವರುಣ್ ಚಕ್ರವರ್ತಿ ಇವತ್ತಿನ ಮ್ಯಾಚ್ ಆಡ್ಬೋದು ಅಂತ. ಯಾಕಂದರೆ ಇಲ್ಲಿ ವರುಣ್ ಚಕ್ರವರ್ತಿ ಬಗ್ಗೆ ಪಾಕಿಸ್ತಾನ್ ಟೀಮ್ ಅವರ ವಿರುದ್ಧ ಫೇಸ್ ಮಾಡಿಲ್ಲ. ಸೊ ಇವ್ರನ್ನ ಇನ್ಕ್ಲೂಡ್ ಮಾಡಿ ಪಾಕಿಸ್ತಾನ್ ಟೀಮ್ಗೆ ಸರ್ಪ್ರೈಸ್ ಕೊಡಬೇಕು ಅಂತ ಒಂದು ಪ್ಲ್ಯಾನ್ ಇತ್ತು. ಬಟ್ ಆ ಒಂದು ಪ್ಲ್ಯಾನ್ ಈ ಒಂದು ಮ್ಯಾಚಲ್ಲಿ ವರ್ಕೌಟ್ ಆಗೋದಿಲ್ಲ ಅಂತ ಒಂದು ಇಂಟೆನ್ಷನಲ್ಲಿ ಇಂಡಿಯನ್ ಟೀಮ್ ನೋ ಚೇಂಜಸ್, ಯಾವುದೇ ಬದಲಾವಣೆ ಕೂಡ ಮಾಡಲಿಲ್ಲ. ಬಟ್ ಇಲ್ಲಿ ನಾವು ಮೇನಾಗಿ ಗಮನಿಸೋದಾದರೆ ನಾವು ಫಸ್ಟ್ ಮ್ಯಾಚಲ್ಲಿ ನೋಡ್ತಾ ಇದ್ವಿ, ಇಲ್ಲಿ ಶ್ರೇಯಸ್ ಅಯ್ಯರ್ ಇರ್ಬೋದು, ರೋಹಿತ್ ಶರ್ಮಾ ಇರ್ಬೋದು. ಸೊ ಪ್ರತಿಯೊಂದು ಬ್ಯಾಟ್ಸ್ಮನ್ ಕೂಡ ಸ್ವಲ್ಪ ತಾಳ್ಮೆ ಕಾತ್ಕೋಬೇಕು. ಇಲ್ಲಾಂದರೆ ನೋಡಿ, ಅವರು ಶಾರ್ಟ್ ಸೆಲೆಕ್ಷನ್ ಇದೆ, ಶಾರ್ಟ್ ಸೆಲೆಕ್ಷನಲ್ಲಿ ಅವರು ಎಡುತ್ತಾ ಇರೋದು. ಸೊ ಬೇಗ ರನ್ ಸ್ಕೋರ್ ಮಾಡಬೇಕು. ಹೈ ಇಂಟೆನ್ಸಿವ್ ಮ್ಯಾಚಲ್ಲಿ ಆ ರೀತಿ ಒಂದು ಮಾಡೋದು ಅಷ್ಟೊಂದು ಸರಿ ಇಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ಸಿಚುವೇಶನ್ಗೆ ತಕ್ಕನಂತೆ ಆಡಬೇಕು. ಜೊತೆಗೆ ಜವಾಬ್ದಾರಿಯಿಂದ ಒಂದು ಸ್ವಲ್ಪ ಬ್ಯಾಟಿಂಗ್ ಆಡಿದ್ರೆ ಡೆಫಿನೆಟ್ಲಿ ಇಂಡಿಯಾ ಪಾಕಿಸ್ತಾನ ಮೇಲೆ ಒಂದು ಹೆಜ್ಜೆ ಇರುತ್ತೆ. ಜೊತೆಗೆ ಇವತ್ತಿನ ಮ್ಯಾಚ್ನ ಮೇನ್ ಅಟ್ರಾಕ್ಷನ್ ಅಂದರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ. ಯಾಕಂದರೆ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಅವ್ರ ಮೇಲೆ ಸಾಕಷ್ಟು ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂದರೆ ಇಲ್ಲಿ ರೋಹಿತ್ ಶರ್ಮಾ ಮತ್ತು ಕೊಹ್ಲಿ ಅಂತಲೇ ಹೇಳ್ಬೋದು. ಯಾಕಂದರೆ ರೋಹಿತ್ ಶರ್ಮಾ ಹಾಗೆ ಕೊಹ್ಲಿ ಪಾಕಿಸ್ತಾನ್ ಟೀಮ್ ಮೇಲೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಜೊತೆಗೆ ICC ಅಂತ ಒಂದು ಬಿಗ್ ಟೂರ್ನಮೆಂಟ್ಗಳಲ್ಲಿ ಇಂಥ ಒಂದು ಬಿಗ್ ಮ್ಯಾಚ್ ಪ್ಲೇಯರ್ಸ್ ಇಂಡಿಯನ್ ಟೀಮಲ್ಲಿರೋದು ಡೆಫಿನೆಟ್ಲಿ ಟೀಮ್ ಇಂಡಿಯಾಗೆ ಒಂದು ಬಿಗ್ ಅಡ್ವಾಂಟೇಜ್ ಅಂತ ಹೇಳ್ತೀನಿ. ರೋಹಿತ್ ಶರ್ಮಾ ಆಲ್ರೆಡಿ ಫಸ್ಟ್ ಮ್ಯಾಚಲ್ಲಿ ತೋರಿಸಿದ್ದಾರೆ ಅವರ ಇಂಟೆನ್ಸಿಟಿ ಯಾವ ರೀತಿ ಇದೆ, ಜೊತೆಗೆ ಅವರ ಇಂಟೆಂಟ್ ಯಾವ ರೀತಿ ಇದೆ ಅನ್ನೋದನ್ನು ರೋಹಿತ್ ಶರ್ಮಾ ತೋರಿಸಿದ್ದಾರೆ. ಬಟ್ ಕೊಹ್ಲಿ ಅಗೇನ್ ಸ್ವಲ್ಪ ಎಲ್ಲೋ ಒಂದು ಕಡೆ ಲೆಗ್ ಸ್ಪಿನ್ನರ್ಸ್ಗೆ ಅವರು ಪದೇ ಔಟ್ ಆಗ್ತಾ ಇದ್ದಾರೆ. ಸೊ ಅದನ್ನು ಈ ಒಂದು ಮ್ಯಾಚಲ್ಲಿ ತಪ್ಪನ್ನು ಮಾಡಬಾರ್ದು. ಇಲ್ಲಿ ಅಬ್ರಾರ್ ಅಹಮದ್ ಅಂತ ಲೆಗ್ ಸ್ಪಿನ್ನರ್ ಇದ್ದಾರೆ. ಸೊ ಅವ್ರ ವಿರುದ್ಧ ಸ್ವಲ್ಪ ತಾಳ್ಮೆಯಿಂದ ಸ್ವಲ್ಪ ನೋಡ್ಕೊಂಡು ಆಡಿದ್ರೆ ಡೆಫಿನೆಟ್ಲಿ ವಿರಾಟ್ ಕೊಹ್ಲಿ ಕೂಡ ಇವತ್ತು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂಥ ಚಾನ್ಸಸ್ ಇದೆ. ಬದ್ಧ ವೈರಿಗಳ ಕಾದಾಟ ಗಂಗಾಧರ್. ಪ್ಲೇಯಿಂಗ್ 11 ಡಿಸ್ಕಸ್ ಮಾಡಿದ್ವಿ. ಪಿಚ್ ರಿಪೋರ್ಟ್ ಬಗ್ಗೆ ಮಾತನಾಡುವಂತಹ ಸಮಯ. ದುಬೈನ ಪಿಚ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನುವಂತಹ ಕುತೂಹಲ. ದುಬೈ ಸ್ಲೋ ಟ್ರ್ಯಾಕ್, ಇಬ್ಬನಿ ಕಾಟ ಇರಲ್ಲ, ಈ ರೀತಿಯಾಗಿ ವಿಶ್ಲೇಷಣೆಗಳಿದ್ದಾವೆ. ಚೇಸಿಂಗ್ ಮಾಡುವಂತಹ ತಂಡಕ್ಕೆ ಅಡ್ವಾಂಟೇಜ್ ಅಂತ ಹೇಳಲಾಗುತ್ತೆ. ನೀವೇನು ಹೇಳ್ತೀರಿ ಗಂಗಾಧರ್? ಯಾವ ಥರ ವರ್ಕ್ ಆಗಬಹುದು? 100% ವಿದ್ಯಾ, ಏನಂದರೆ ನಮ್ಮ ಸ್ಟ್ರೆಂತೇ ಒಂದು ಚೇಸಿಂಗ್ ಆಗಿರೋದ್ರಿಂದ ಸೊ ಚೇಸಿಂಗ್ ಮಾಡ್ತಾ ಇರೋದು ನಮಗೆಲ್ಲೋ ಒಂದು ಕಡೆ ಮಾರಲಿ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇದೆ ಆಗಬಹುದು ಅಂತ ಅನಿಸುತ್ತೆ. ಜೊತೆಗೆ ಏನಂದರೆ ಇಂಥ ಒಂದು ಪಿಚ್ನಲ್ಲಿ ನಾವು ಆಡಿದ್ದೀವಿ, ದುಬೈ ಪಿಚ್ನಲ್ಲಿ ನಾವು ಸಾಕಷ್ಟು ಬಾರಿ ಆಡಿದ್ದೀವಿ. ಜೊತೆಗೆ ಇಂಡಿಯನ್ ಪ್ಲೇಯರ್ಸ್ಗೆ ಸೂಟ್ ಆಗುವಂಥ ಪಿಚ್ ಕೂಡ ಇದಾಗಿರೋದ್ರಿಂದ ಸಹಜವಾಗಿ ನಮಗೆ ಇಲ್ಲಿ ಚೇಸ್ ಮಾಡೋದು ನಾವು ಆರಾಮ್ಸೆ ಕೂಲ್ ಆ್ಯಂಡ್ ಕಾಮ್ ಆಗಿ ಚೇಸ್ ಮಾಡ್ಬೋದು ಅಂತ ಅನಿಸುತ್ತೆ. ಇಲ್ಲಿ ಮೊದಲನೇದಾಗಿ ನಮ್ಮ ಬೌಲರ್ಸ್ಗೆ ಇವತ್ತು ಸಾಕಷ್ಟು ದೊಡ್ಡ ಕೆಲಸ ಇದೆ. ಯಾಕಂದರೆ ಪಾಕಿಸ್ತಾನ್ ಟೀಮ್ನ ಒಂದು 270, 280 ಈ ಒಂದು ಸ್ಕೋರ್ಗೆ ಕಟ್ ಹಾಕಿದ್ರೆ ಡೆಫಿನೆಟ್ಲಿ ನಾವು ಗೆಲ್ಲೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ಪಾಕಿಸ್ತಾನ ಬ್ಯಾಟ್ಸ್ಮನ್ಗಳನ್ನ ಇಲ್ಲಿ ಸೆಟಲ್ ಆಗೋದಕ್ಕೆ ಬಿಡಬಾರ್ದು. ಯಾಕಂದರೆ ಪಾಕಿಸ್ತಾನ ಬ್ಯಾಟ್ಸ್ಮನ್ಗಳು ಕೂಡ ಇಲ್ಲಿ ಸಾಕಷ್ಟು ಮ್ಯಾಚ್ಗಳನ್ನ ಆಡಿದ್ದಾರೆ. ಅವ್ರಿಗೆ ಗೊತ್ತಿರ್ತದೆ ಇಲ್ಲೊಂದು ಕಂಡೀಷನ್ಸ್ ಯಾವ ರೀತಿ ಇರುತ್ತೆ ಅಂತ. ಹ್ಯೂಮಿಡಿಟಿ ಇರುತ್ತೆ. ಸೊ ನಮಗೆ ಬೌಲಿಂಗ್ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಜೊತೆಗೇನೆಂದರೆ ಸ್ವಲ್ಪ ಪಿಚ್ ಕೂಡ ಸ್ಲೋ ಇರುತ್ತೆ. ಪಿಚ್ ಮೇಲೆ ಗ್ರಾಸ್ ಕೂಡ ಏನು ಕಂಪ್ಲೀಟ್ಲಿ ಗ್ರಾಸ್ ಇರಲ್ಲ. ಹಾಗೆ ಪಿಚ್ ಒಂದು ಫ್ಲ್ಯಾಟ್ ಇರುತ್ತೆ. ಸೊ ಸ್ಲೋ ಆಗಿ ಬರೋದ್ರಿಂದ ಸಹಜವಾಗಿ ನಮಗೆ ಎರಡನೇ ಬ್ಯಾಟಿಂಗ್ ಟೈಮಲ್ಲಿ ಸ್ವಲ್ಪ ಚಾಲೆಂಜಸ್ ಅನಿಸಿದ್ರು ಕೂಡ ಸೊ ಇಲ್ಲಿ ಯಾವುದೇ ರೀತಿಯಾದ ಒಂದು ಒತ್ತಡ ಇರೋಲ್ಲ ಅಂತ ಅನಿಸುತ್ತೆ ಟೀಮ್ ಇಂಡಿಯಾಗೆ. ಸೊ ಈ ಒಂದು ಪಿಚ್ ಕಂಡೀಷನ್ಸ್ ಎಲ್ಲ ಎರಡೂ ಟೀಮ್ಗಳಿಗೂ ಸ್ವಲ್ಪ ಫೇವರ್ ಆಗಿರೋದ್ರಿಂದ ಸೊ ನಮಗೆ ಒಂದು ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ ಅಂತ ಹೇಳ್ತೀನಿ. ನೀವಾಗಲೇ ವಾಚ್ ಔಟ್ ಪ್ಲೇಯರ್ಸ್ ಬಗ್ಗೆ ಹೇಳ್ತಾ ಇದ್ರೆ ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ಟೀಮ್ ಇಂಡಿಯಾದಲ್ಲಿ ಹೆಸರು ಹೇಳಿದ್ರಿ. ಪಾಕಿಸ್ತಾನದಲ್ಲಿ ಯಾವ ಆಟಗಾರರ ಮೇಲೆ ನಿರೀಕ್ಷೆ ಇದೆ? ಯಾರು ಚೆನ್ನಾಗಿ ಆಡ್ಬಿಡಬಹುದು ಅಂತ ಅನ್ನಿಸ್ತಾ ಇದೆ? ನೋಡಿ, ಇಂಡಿಯಾ ಟೀಮ್ ಅಂತ ಬಂದಾಗ ಎಲ್ಲ ಪಾಕಿಸ್ತಾನ್ ಪ್ಲೇಯರ್ಸ್ ಕೂಡ 100% ಎಫರ್ಟ್ ಆಗ್ತಾರೆ ನಾನು ಹೇಳ್ತಾ ಇದೆ. ಬಟ್ ಇಲ್ಲಿ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಇಲ್ಲಿ ಮೊಹಮ್ಮದ್ ರಿಜ್ವಾನ್ ಇಲ್ಲಿ ತುಂಬಾ ಒಳ್ಳೆ ಪ್ಲೇಯರ್, ತುಂಬಾ ಇಂಟೆಲಿಜೆಂಟ್ ಪ್ಲೇಯರ್ ಇವರು. ಸೊ ಅವ್ರಿಗೆ ಗೊತ್ತು ಯಾವ ರೀತಿ ಇಂಥ ಒಂದು ಸಿಚುವೇಶನ್ ಆಡಬೇಕು ಅಂತ. ಒಂದು ಕಡೆ ವಿಕೆಟ್ ಬೀಳ್ತಾ ಇದ್ರು ಕೂಡ ಅವರ ಒಂದು ಎಕ್ಸ್ಪೀರಿಯನ್ಸ್ನ ಇಲ್ಲಿ ತರ್ತಾರೆ, ಸ್ಟ್ರೈಕ್ ರೊಟೇಟ್ ಮಾಡ್ತಾರೆ, ಜೊತೆಲಿರೋ ಒಂದು ಪ್ಲೇಯರ್ಸ್ಗೆ ಒಂದು ಸ್ವಲ್ಪ ಮೋಟಿವೇಟ್ ಮಾಡ್ತಾರೆ, ಎನ್ಕರೇಜ್ ಮಾಡ್ತಾರೆ. ಅದು ಸೀನಿಯರ್ಸ್ ಇರ್ಬೋದು, ಜೂನಿಯರ್ಸ್ ಇರ್ಬೋದು, ಎಲ್ಲರ ಜೊತೆ ಕೂಡ ಹೊಂದ್ಕೊಂಡು ಒಂದು ಒಳ್ಳೆ ಜೊತೆ ಆಟ ಆಡಬೇಕು ಅಂತ ಒಂದು ಕೆಪಾಸಿಟಿ ಮೊಹಮ್ಮದ್ ರಿಜ್ವಾನ್ಗಿದೆ. ಸೊ ನನ್ನ ಪ್ರಕಾರ ಇಲ್ಲಿ ಮೊಹಮ್ಮದ್ ರಿಜ್ವಾನ್ ಒಂದು ಒಳ್ಳೆ ಇನ್ನಿಂಗ್ಸ್ ಆಡ್ಬೋದು ಅಂತ ಅನ್ಸುತ್ತೆ. ಜೊತೆಗೆ ಬೌಲಿಂಗಲ್ಲಿ ನಸೀಮ್ ಶಾ ಫಾರ್ಮಲ್ಲಿರೋದ್ರಿಂದ
ನಸೀಮ್ ಶಾ ಅವ್ರ ಮೇಲೆ ಒಂದು ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ, ಹಾಗೆ ಸ್ಪಿನ್ನರ್ ಅಬ್ರಾರ್ ಅಹಮದ್. ಸೊ ಈ 3 ಜನ ನನಗೆ ಪಾಕಿಸ್ತಾನ ಪರ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಬೋದು ಅಂತ ಅನ್ಸುತ್ತೆ. ಯಾಕಂದರೆ ಇವರು ಇತ್ತೀಚೆಗೆ ಇವರ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದಾರೆ, ಜೊತೆಗೆ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಜೊತೆಗೆ ಅವರಲ್ಲಿರುವಂಥ ಒಂದು ಕಾನ್ಫಿಡೆನ್ಸ್ ಇರ್ಬೋದು ನೋಡ್ತಾ ಇದ್ದಾರೆ. ಇವ್ರು 3 ಜನ ಪಾಕಿಸ್ತಾನ ಪರ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂಥ ಚಾನ್ಸಸ್ ಇದೆ. ಗಂಗಾಧರ್, ನಾವು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಅಭಿಮಾನಿಗಳನ್ನ ಮಾತನಾಡ್ತಿದ್ವಿ, ಎಲ್ಲರೂ ಕೂಡ ಟೀಮ್ ಇಂಡಿಯಾಗೆ ವಿಶ್ ಮಾಡ್ತಿದ್ದಾರೆ. ಹಾಗೆ ನೀವು ಹೇಳಿದ ಹಾಗೆ ಟೀಮ್ ಇಂಡಿಯಾದಲ್ಲಿ ಯಾರು ಪಾಕಿಸ್ತಾನಕ್ಕೆ ಕಂಟಕ ಆಗಬಹುದು ಅದನ್ನ ಕೂಡ ಗಮನಿಸ್ತಾ ಇದ್ವಿ. ನೀವಾಗಲೇ ಹೇಳಿದ್ರಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಹಾಗೆ ಕುಲ್ದೀಪ್ ಯಾದವ್ ಅಂತ ಹೇಳಿ, ಇವರ ಟ್ರ್ಯಾಕ್ ರೆಕಾರ್ಡ್ ಬಗ್ಗೆ ಮಾತನಾಡಬಹುದಾ ಅಂತ ಹೇಳಿ ಪಾಕಿಸ್ತಾನದ ವಿರುದ್ಧ? ಇಲ್ಲಿ ನಾನು ಆಲ್ರೆಡಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡಿದೆ. KL ರಾಹುಲ್ ಅವರ ಒಂದು ಜವಾಬ್ದಾರಿ ನಾವು ನೋಡ್ತಾ ಇದ್ವಿ. ಇಲ್ಲಿ ರೋಹಿತ್ ಶರ್ಮಾ, ರಿಷಬ್ ಪಂತ್ ಬೇಕು ಅಂತ, ಗೌತಮ್ ಗಂಭೀರ್, KL ರಾಹುಲ್ ಬೇಕು ಅಂತ. ಬಟ್ ಎಂಡ್ ಆಫ್ ದ ಡೇ ಏನಂದರೆ ಇಲ್ಲಿ ಮೊದಲನೇ ಮ್ಯಾಚಲ್ಲಿ KL ರಾಹುಲ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ವಿಕೆಟ್ ಹಿಂದೆ ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿದ್ದಾರೆ, ಒಳ್ಳೆ ಕ್ಯಾಚಸ್ ಕೂಡ ತೊಗೊಂಡಿದ್ದಾರೆ. ಹಾಗೆ KL ರಾಹುಲ್ ಅವರ ಒಂದು ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ಟೀಮ್ ಇಂಡಿಯಾಗೆ ಬೇಕು. ಯಾಕಂದರೆ ನಾವು DRS ತೊಗೊಳೋ ಟೈಮಲ್ಲಿ ಇರ್ಬೋದು, ಏನೇ ಡಿಸಿಷನ್ ತೊಗೊಳೋ ಟೈಮಲ್ಲಿ ಇರ್ಬೋದು, ರೋಹಿತ್ ಶರ್ಮಾ ಅವರು KL ರಾಹುಲ್ ವಿಕೆಟ್ ಕೀಪರ್ನ ಕನ್ಸಲ್ಟ್ ಮಾಡ್ತಾರೆ. ವಿಕೆಟ್ ಕೀಪರ್ ಅವರು ಏನೋ ಅವರು ಒಂದು ಫೀಡ್ಬ್ಯಾಕ್ ಕೊಡ್ತಾರೆ. ಜೊತೆಗೆ ಬ್ಯಾಟಿಂಗಲ್ಲೂ ಕೂಡ ನಾವು ನೋಡ್ತಾ ಇದ್ವಿ, ಆರಂಭದಲ್ಲಿ ರೋಹಿತ್ ಶರ್ಮಾ KL ರಾಹುಲ್ ಬಂದರು, ಸ್ವಲ್ಪ ಸ್ಟ್ರೈಕ್ ರೊಟೇಟ್ ಮಾಡ್ತಾಯಿದ್ರು. ಬಟ್ ಅವರು ಒನ್ಸ್ ಸೆಟ್ ಆದಮೇಲೆ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದನ್ನು KL ರಾಹುಲ್ ತೋರಿಸಿದ್ದಾರೆ. ಡೆಫಿನೆಟ್ಲಿ ನೋ ಡೌಟ್ ಇಲ್ಲಿ KL ರಾಹುಲ್ ಅವರ ಒಂದು ಪೊಸಿಷನ್ ಏನಿದೆ ಅವ್ರನ್ನ ಈ ಒಂದು ಪ್ಲೇಯಿಂಗ್ 11ನಲ್ಲಿ ಆಡಿಸ್ತಾ ಇರೋದು ನಿಜಕ್ಕೂ ಟೀಮ್ ಇಂಡಿಯಾಕ್ಕೆ ಒಂದು ರೀತಿ ಬಲಾನೆ ಅಂತ ಹೇಳ್ತೀನಿ. ರಾಹುಲ್ ಅವರ ಒಂದು ಎಕ್ಸ್ಪೀರಿಯನ್ಸ್ ಇರ್ಬೋದು, ಜೊತೆಗೆ ರಾಹುಲ್ ಅವರ ಒಂದು ಬ್ಯಾಟಿಂಗ್ ಇರ್ಬೋದು, ಎಲ್ಲ ಕೂಡ ಟೀಮ್ ಇಂಡಿಯಾಕ್ಕೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀನಿ. ಬಟ್ ಎಲ್ಲ ಒಂದು ಕಡೆ ರಿಷಬ್ ಪಂತ್ನ ಕೈ ಬಿಟ್ಟಿರೋದು ಕೂಡ ಸ್ವಲ್ಪ ಬೇಜಾರಿದೆ. ಬಟ್ ನೋ ವರೀಸ್, ರಾಹುಲ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ರಾಹುಲ್ ಪರ್ಫಾರ್ಮ್ ಮಾಡೋವರೆಗೂ ನಮಗೆ ಯಾವುದೇ ರೀತಿಯಾದ ಒಂದು ಆತಂಕ ಇಲ್ಲ, ತೊಂದರೆ ಇಲ್ಲ ಅಂತ ಹೇಳ್ತೀನಿ ವಿದ್ಯಾ. ರೈಟ್ ಗಂಗಾಧರ್, ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ, ಪುಟ್ಟ ಪುಟ್ಟ ಕ್ರಿಕೆಟ್ ಅಭಿಮಾನಿಗಳು ತಮ್ಮ ಕ್ರಿಕೆಟ್ ಪ್ರೇಮಿಗಳಿಗಾಗಿ, ತಮ್ಮ ಟೀಮ್ಗಾಗಿ ಪೂಜೆ ಮಾಡ್ತಿದ್ದಾರೆ, ಪುನಸ್ಕಾರ ಮಾಡ್ತಿದ್ದಾರೆ, ದೇಗುಲಗಳಲ್ಲಿ ಅಭಿಷೇಕಗಳನ್ನೆಲ್ಲ ಮಾಡಿದ್ದಾರೆ. ಅಂದರೆ ಅಷ್ಟು ಪರ್ಸ್ನಲ್ ಆಗಿ ಇಡೀ ಇಂಡಿಯಾ ಈ ಮ್ಯಾಚ್ನ ನೋಡುತ್ತೆ. ಮೇ ಬಿ ಪಾಕಿಸ್ತಾನದಲ್ಲೂ ಬಹುಶಃ ಅದೇ ಸಿಚುವೇಶನ್ ಇರಬಹುದೇ ಏನೋ ಗಂಗಾಧರ್? ಡೆಫಿನೆಟ್ಲಿ. ಬಟ್ ನಾವು ಈ ಥರ ಪೂಜೆ ಮಾಡ್ತಾ ಇದ್ದೀರಿ, ಬಟ್ ಗೆದ್ರು ಸೋತ್ರು ನಾವು ಒಂದೇ ರೀತಿ ಸ್ವೀಕರಿಸಿ. ಬಟ್ ಪಾಕಿಸ್ತಾನದಲ್ಲಿ ಈ ಸಲ TV ಅಂತೂ ಹೊಡೆಯಲ್ಲ, ಯಾಕಂದರೆ ಪಾಪ ಅವರೇ ತುಂಬ ಬಡತನದಲ್ಲಿದ್ದಾರೆ. TV ಹೊಡೆದಾಕಿದ್ರೆ ಮತ್ತೆ ಬೇರೆ ಮ್ಯಾಚ್ಗಳು ನೋಡೋಕ್ಕಾಗಲ್ಲ, ಅಥವಾ ಬೇರೆ ಪ್ರೋಗ್ರಾಮ್ಸ್ ನೋಡೋಕ್ಕಾಗಲ್ಲ. ಸೊ ಅವರು ಈ ಸರಿ ಯಾವುದೇ ರೀತಿ ಒಂದು TV ಹೊಡೆಯೋದಾಗಲಿ ಮತ್ತು ಬೇರೆ ಹಾನಿ ಮಾಡೋದಾಗಲಿ ಮಾಡೋದಿಲ್ಲ ಅಂತ ಅನ್ಸುತ್ತೆ. ಬಟ್ ಒಂದೇ ಒಳ್ಳೆ ಫೈಟ್ನ ನೋಡ್ಬೋದು. ಬಟ್ ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ, ಪಾಕಿಸ್ತಾನ ಫ್ಯಾನ್ಸ್ ಕೂಡ ಇಂಡಿಯನ್ ಟೀಮ್ಗೆ ಸಪೋರ್ಟ್ ಮಾಡ್ತಾ ಇದ್ರು, ಅದರಲ್ಲೂ ವಿರಾಟ್ ಕೊಹ್ಲಿ ಅವರಿಗೆ ಭಾಳ ಸಪೋರ್ಟ್ ಮಾಡ್ತಾ ಇದ್ರು. ಬಟ್ ಈ ರೀತಿ ಇರಬೇಕಾದ್ರೆ ಸೊ ಪಾಕಿಸ್ತಾನ ಸೋತರೂ ಅಷ್ಟೇ ಗೆದ್ದರೂ ಅಷ್ಟೇ ಪಾಕಿಸ್ತಾನ ಫ್ಯಾನ್ಸ್ ಏನು ಜಾಸ್ತಿ ಏನು ಸೆಲೆಬ್ರೇಟ್ ಮಾಡ್ಕೊಳಲ್ಲ ಅಂತ ಅನ್ಸುತ್ತೆ ವಿದ್ಯಾ. ಎರಡೂ ಟೀಮ್ಗಳಿಗೂ ವೈಯಕ್ತಿಕವಾಗಿ ಇವತ್ತಿನ ಮ್ಯಾಚ್ ಗೆಲ್ಲೋದು ಬಹಳ ಇಂಪಾರ್ಟೆಂಟ್, ಅದು ಎಲ್ರಿಗೂ ಗೊತ್ತು. ಬಟ್ ಈ ಮ್ಯಾಚ್ನಲ್ಲಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಈ ಎರಡೂ ಟೀಮ್ಗಳಿಗೆ ಈ ಮ್ಯಾಚ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ನೋಡಿ, ನಮ್ಮ ಟೀಮ್ಗೆ ನಾವು ಆಲ್ರೆಡಿ ಒಂದು ಮ್ಯಾಚ್ ಗೆದ್ದಿದ್ದೀವಿ. ನಾವು ಒಳ್ಳೆ ರನ್ ರೇಟಲ್ಲಿ ಇದ್ದೀವಿ. ನಾವು ಗ್ರೂಪ್ ಎಲ್ಲಿ ನಾವು 2ನೇ ಪ್ಲೇಸಲ್ಲಿ ಇದ್ದೀವಿ ನಾವು. ಬಟ್ ನಾವು ಈ ಒಂದು ಇವತ್ತಿನ ಮ್ಯಾಚ್ ಸೋತ್ರೂ ಸಹ ನಮಗೆ ಇನ್ನೊಂದು ಚಾನ್ಸ್ ಇರುತ್ತೆ, ಅದು ನ್ಯೂಜಿಲೆಂಡ್ ಮೇಲೆ. ಬಟ್ ಪಾಕಿಸ್ತಾನ ಇವತ್ತೇನಾದರೂ ಸೋತ್ರೆ ಅವ್ರಿಗೆ ಕ್ಲಿಯರ್ ರೂಟ್ ಕಾಣಿಸುತ್ತೆ, ಅಂದರೆ ಅವರು ಟೂರ್ನಮೆಂಟಿಂದ ಆಚೆ ಹೋಗುವಂಥ ಎಲ್ಲ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ನಮಗೆ ಪ್ರೆಷರ್ ಅಂತೂ ಇಲ್ಲವೇ ಇಲ್ಲ, ಯಾಕಂದರೆ ನಾವು ಮೊದಲನೇ ಮ್ಯಾಚ್ ಗೆದ್ದಿದ್ದೀವಿ, ನಮ್ಮಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಇದೆ. ಸೊ ನಾವು ಈ ಮ್ಯಾಚ್ನ ಕೂಡ ಗೆಲ್ತೀವಿ, ಯಾಕಂದರೆ ICC ಟೂರ್ನಮೆಂಟ್ಗಳಲ್ಲಿ ಪಾಕಿಸ್ತಾನ ಮೇಲೆ ಜಾಸ್ತಿ ಗೆದ್ದಿರೋದೇ ನಾವು. ಬಟ್ ನೋ ಡೌಟ್ ಇಲ್ಲಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನಾವು ಇಲ್ಲಿ ರೆಕಾರ್ಡ್ಸ್ ನೋಡ್ತಾ ಇದ್ದರೆ ಪಾಕಿಸ್ತಾನ 3 ಮ್ಯಾಚ್ ಗೆದ್ದಿದೆ, ಇಂಡಿಯಾ 2 ಮ್ಯಾಚ್ ಗೆದ್ದಿರ್ಬೋದು. ಬಟ್ ICC ಈವೆಂಟ್ ಅಂತ ಬಂದರೆ ನಾವು ಪಾಕಿಸ್ತಾನಕ್ಕಿಂತ ಒಂದು ಹೆಜ್ಜೆ ಮೇಲೇ ಇದ್ದೀವಿ. ಬಟ್ ಪಾಕಿಸ್ತಾನ ಡೆಫಿನೆಟ್ಲಿ ನೋ ಡೌಟ್ ಅವರು ಒಂದು ದೊಡ್ಡ ಒಂದು ಪ್ರೆಷರ್ ಸಿಚುವೇಷನಲ್ಲಿ ಇದ್ದಾರೆ. ಬಟ್ ಆ ಒಂದು ಪ್ರೆಷರ್ನ ಅವರು ಹ್ಯಾಂಡಲ್ ಮಾಡಿದ್ರೆ ಡೆಫಿನೆಟ್ಲಿ ಇಂಡಿಯಾಗೆ ಒಂದು ಫೈಟ್ ಅಂತೂ ಕೊಡ್ಬೋದು. ಬಟ್ ಒಂದು ವೇಳೆ ಅವರು ಪ್ರೆಷರ್ನ ಹ್ಯಾಂಡಲ್ ಮಾಡೋಕ್ಕಾಗದೆ ಒಂದು ಒತ್ತಡಕ್ಕೆ ಸಿಲುಕಿದೆ ಆದರೆ ಈ ಮ್ಯಾಚ್ನ ಅವರು ಕಳ್ಕೊಳ್ಳೋಂಥ ಚಾನ್ಸಸ್ ಇದೆ. ಬಟ್ ಎಲ್ಲೋ ಒಂದು ಕಡೆ ಏನಂದರೆ 29 ವರ್ಷಗಳ ನಂತರ ಅವರು ಹೋಸ್ಟ್ ಮಾಡ್ತಾ ಇದ್ದಾರೆ ಚಾಂಪಿಯನ್ಸ್ ಟ್ರೋಫಿ ICC ಈವೆಂಟ್ನ. ಬಟ್ ಅವರೇ ಆ ಟೀಮೇ ಟೂರ್ನಮೆಂಟಿಂದ ಆಚೆ ಹೋದರೆ ಬಟ್ ಅದಕ್ಕಿಂತ ದೊಡ್ಡ ವಿಪರ್ಯಾಸನೆ ಮತ್ತೊಂದಿರಲ್ಲ ವಿದ್ಯಾ. ನಿಜ, ದೊಡ್ಡ ಅವಮಾನ ಥರನೇ ಅದು ಒಂದು ರೀತಿ. ಜೊತೆಗೆ 8 ವರ್ಷಗಳಿಂದ ನಾವು ಚಾಂಪಿಯನ್ಸ್ ಟ್ರೋಫಿ ಮ್ಯಾಚನ್ನೇ ನೋಡಿಲ್ಲ, ಬೇರೆ ಬೇರೆ ಕಾರಣಗಳಿಗೆ. 2017ರಲ್ಲಿ ಪಾಕಿಸ್ತಾನ ಗೆದ್ದಿದ್ದೆ ಲಾಸ್ಟು, ಅದಾದ ನಂತರ ಚಾಂಪಿಯನ್ಸ್ ಟ್ರೋಫಿ ಮ್ಯಾಚ್ ಆಗಿಲ್ಲ. ಈ ವರ್ಷನೇ ಆಗ್ತಾ ಇರೋದು. ನಾವು ಹೋಗ್ತಾ ಇಲ್ಲ ಅಂತ ನಮಗೋಸ್ಕರ ದುಬೈನಲ್ಲಿ ಮ್ಯಾಚ್ ಅರೇಂಜ್ ಮಾಡ್ತಿದ್ದಾರೆ. ಗೆಲ್ಲುವಂತಹ ವಿಶ್ವಾಸ ಅಂತೂ ಇಡೀ ಟೀಮ್ ಇಂಡಿಯಾ ಅಭಿಮಾನಿಗಳಿಗಿದೆ ಗಂಗಾಧರ್. ಹಾಗೆ ನಾವು ಸಾಕಷ್ಟು ಕ್ರಿಕೆಟ್ ಅಭಿಮಾನಿಗಳನ್ನ ಮಾತನಾಡ್ಸಿದ್ವಿ. ಯಾವ ಜನರ ನಿರೀಕ್ಷೆ ಏನಿದೆ ಇವತ್ತಿನ ಈ ಮ್ಯಾಚ್ಗೆ ಸಂಬಂಧಪಟ್ಟ ಹಾಗೆ ಐ ಥಿಂಕ್ ನಾವು ಅದನ್ನ ಪ್ಲೇ ಅಪ್ ಮಾಡಬಹುದು ಅಂತ ಅನ್ಸುತ್ತೆ. ಸಾಕಷ್ಟು ಜನ ಮಾತನಾಡಿದ್ದಾರೆ, ಟೀಮ್ ಇಂಡಿಯಾಗೆ ವಿಶ್ ಮಾಡಿದ್ದಾರೆ. ಇಫ್ ಪ್ಯಾನಲ್ ರೆಡಿ ಇದ್ರೆ ಆ ಬೈಟ್ಸ್ ನ ಪ್ಲೇ ಮಾಡಬಹುದು ಅನ್ಸುತ್ತೆ. ಯಾವ ತರ ವಿಶ್ ಮಾಡಿದ್ದಾರೆ, ಅವರಲ್ಲಿ ಯಾವ ರೀತಿಯಾದಂತಹ ಎಕ್ಸೈಟ್ಮೆಂಟ್ ಇದೆ ನೋಡೋಣ ಗಂಗಾಧರ್, ಬನ್ನಿ.
ತುಂಬ ಕ್ರೇಜ್ ಇದೆ, ಒಳ್ಳೆ ಮಜಾ ಇದೆ ಮ್ಯಾಚು. ಇಂಡಿಯಾ ಬ್ಯಾಟಿಂಗ್ ಲೈನಪ್ ತುಂಬ ಚೆನ್ನಾಗಿದೆ, ಅಬೌವ್ 300 ಕ್ರಾಸ್ ಆಗುತ್ತೆ. ಬೌಲಿಂಗಲ್ಲಂತೂ ತುಂಬ ಚೆನ್ನಾಗಿದೆ. ಶಮಿ ಈಸ್ ಎ ಗುಡ್ ಬೌಲರ್. ಮತ್ತೆ ಹೇಳಬೇಕು ಅಂದರೆ ವಿರಾಟ್ ಕೊಹ್ಲಿ ಫಾರಮಲ್ಲಿ ಬರಬೇಕು. ಭಾಳ ಎಕ್ಸ್ಪೆಕ್ಟೇಷನ್ ಇದೆ ವಿರಾಟ್ ಕೊಹ್ಲಿ ಒಂದು ಒಳ್ಳೆ ಆಟ ಆಡಲಿ ಅಂತ. ಆ ಕಡೆ ಝೋನಲ್ಲಿ ಹೇಳಬೇಕು ಅಂದರೆ ಅದೇನಂತ ನಾವು ಐ ಥಿಂಕ್ ಅದೇನು ದೊಡ್ಡ ಟೀಮ್ ಏನಲ್ಲ, ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಒಂದು ಒಳ್ಳೆ ಕ್ರೇಜ್ ಸರ್, ಇಯರ್ ಬೈ ಇಯರ್ ಒಳ್ಳೆ ಕ್ರೇಜ್ ಇರುತ್ತೆ. ಆಫ್ಟರ್ ಲಾಂಗ್ ಟೈಮ್ ಇಂಥ ಮ್ಯಾಚ್ಗಳು ಸಿಗೋದು ಚೆನ್ನಾಗಿದೆ. ಮ್ಯಾಚ್ ಚೆನ್ನಾಗಿ ಸಕ್ಸಸ್ ಆಗಲಿ. ಇಂಡಿಯಾ ಆಲ್ ದ ಬೆಸ್ಟ್, ಇಂಡಿಯಾ ಗೆಲ್ಲಿ, ಎಲ್ಲರೂ ಇಂಡಿಯಾ ಆಲ್ ದ ಬೆಸ್ಟ್ ಅಂತ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇರೋದು ಎಲ್ಲ ದೇಶಕ್ಕೆ ಗೊತ್ತು. ನಮ್ಮದು ಏನಂದರೆ ನಮ್ಮ ಇಂಡಿಯಾ ಬಾಲಿಂಗ್ ತಗೊಂಡ್ರು ಹೊಡಿತಾರೆ, ಬ್ಯಾಟಿಂಗ್ ತಗೊಂಡ್ರು ಹೊಡಿತಾರೆ. ನಮ್ಮ ವಿರಾಟ್ ಕೊಹ್ಲಿ ಏನು ಫಾರ್ಮಿಗೆ ಬರ್ಬೇಕು ಅಷ್ಟೇ. ನಾವು ಏನು ಇಂಡಿಯಾ ಬಾಲಿಂಗ್ ತಗೊಂಡ್ರು ಹೊಡಿತಾರೆ, ಬ್ಯಾಟಿಂಗ್ ತಗೊಂಡ್ರು ಹೊಡಿತಾರೆ. ಅವ್ರ ಕಡೆ ಓಪನಿಂಗ್ ಮೊಹಮ್ಮದ್ ರಿಜ್ವಾನ್ ಅವ್ರು ಆಡ್ತಾರೆ, ನಮ್ಮ ಕಡೆ ರೋಹಿತ್ ಶರ್ಮಾ ಹುಲಿ ಇದೆ. ಎಕ್ಸೈಟ್ಮೆಂಟ್ ಇದ್ದೇವೆ, ಫುಲ್ ಕಾಯ್ತಿದ್ದೀವಿ ಸಂಡೇಗೆ. ಫುಲ್ ಖುಷಿ ಇದೆ, ಇಂಡಿಯಾ ಗೆಲ್ಲದ ಪಕ್ಕ. ಗಂಗಾಧರ್, ಕೊನೆಯದಾಗಿ ಇನ್ನೊಂದು ಪ್ರಶ್ನೆ. ಜನರ ಎಕ್ಸೈಟ್ಮೆಂಟ್ ಅನ್ನ ನೋಡ್ತಾ ಇದ್ದೀವಿ. ಶಮಿ ಇಲ್ಲ, ಬೂಮ್ರಾ ಇಲ್ಲ, ಶಮಿ ಮೇಲೆ ಎಷ್ಟರ ಮಟ್ಟಿಗೆ ಇವತ್ತಿನ ಪಂದ್ಯದಲ್ಲಿ ಪ್ರೆಷರ್ ಬೀಳಬಹುದು ಅಂತ ಹೇಳಿ ಇದೆ. ಇಲ್ಲಿ ಬೂಮ್ರಾ ಇಲ್ಲ, ನಾವು ಟೂರ್ನಮೆಂಟ್ ಆರಂಭದಲ್ಲೂ ಕೂಡ ನಾವು ಮಾತಾಡ್ತಾ ಇದ್ವಿ, ಸಾಕಷ್ಟು ಒಂದು ಪ್ರೆಷರ್ ಮೊಹಮ್ಮದ್ ಶಮಿ ಮೇಲೆ ಇದೆ ಅಂತ. ಸೊ ಮೊಹಮ್ಮದ್ ಶಮಿ ಫಸ್ಟ್ ಮ್ಯಾಚಲ್ಲಿ ಅವ್ರು 5 ವಿಕೆಟ್ ತೊಗೊಂಡಿರೋದು ನೋಡ್ತಾ ಇದ್ರೆ ಡೆಫಿನೆಟ್ಲಿ ಅವ್ರ ಮೇಲೆ ಯಾವುದು ಪ್ರೆಷರ್ ಇಲ್ಲ ಅಂತ ಅನಿಸುತ್ತೆ. ಮೊಹಮ್ಮದ್ ಶಮಿ ಈ ಒಂದು ಚಾಂಪಿಯನ್ಸ್ ಟ್ರೋಫಿಗೆ ಫಿಟ್ ಆಗ್ತಾರೋ ಇಲ್ಲೋ ಅಂತ ಸಾಕಷ್ಟು ಜನ ಮಾತಾಡ್ತಾ ಇದ್ರು. ಬಟ್ ಅವ್ರು ಫಿಟ್ ಆಗಿದ್ದಾರೆ. ಫಸ್ಟ್ ಮ್ಯಾಚಲ್ಲಿ ಅವರು 5 ವಿಕೆಟ್ ಕೂಡ ತೆಗೆದಿದ್ದಾರೆ. ಬಟ್ ಅವರ ಒಂದು ಬೌಲಿಂಗ್ ನೋಡ್ತಾ ಇದ್ರೆ ಎಲ್ಲೂ ಕೂಡ ಮೊಹಮ್ಮದ್ ಶಮಿ ಗಾಯದಿಂದ ಮತ್ತೆ ವಾಪಸ್ ಬಂದಿದ್ದಾರೆ ಅಂತ ಅನ್ಸಲ್ಲ. ಅಷ್ಟು ಕಾನ್ಫಿಡೆಂಟಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ, ಜವಾಬ್ದಾರಿಯನ್ನು ತೊಗೊಂಡಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಶಮಿ ಮೇಲೆ ಪ್ರೆಷರ್ನ ಹರ್ಷಿತ್ ರಾಣಾ ಅವರು ಇಳಿಸಿದ್ದಾರೆ ಅಂತ ಹೇಳ್ತೀನಿ. ಅವರು ಫಸ್ಟ್ ಮ್ಯಾಚಲ್ಲಿ 3 ವಿಕೆಟ್ ತೆಗೆದಿದ್ದಾರೆ. ಸೊ ಶಮಿ ಮೇಲೆ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಡೆಫಿನೆಟ್ಲಿ ಅವ್ರ ಮೇಲೆ ಏನು ಪ್ರೆಷರ್ ಇಲ್ಲ, ಅವರೊಂದು ಎಕ್ಸ್ಪೀರಿಯನ್ಸ್ನ ಇಲ್ಲಿ ತರ್ತಾ ಇದ್ದಾರೆ. ಶಮಿ ಕೂಡ ಬಿಗ್ ಮ್ಯಾಚ್ ಪ್ಲೇಯರ್ ಅನ್ನೋದನ್ನ ಇಲ್ಲೂ ಕೂಡ ತೋರಿಸ್ತಾ ಇದ್ದಾರೆ. ಅವರ ಒಂದು ಬೌಲಿಂಗ್ ಸ್ಪೆಲ್ ಏನಿದೆ, ಅವರು ಹೊಸ ಬಾಲಲ್ಲಿ ವಿಕೆಟ್ ಕೊಡ್ತಾ ಇದ್ದಾರೆ. ಕ್ಯಾಪ್ಟನ್ಗೆ ಬೇಕಾಗಿರೋ ಟೈಮಲ್ಲಿ ಸೆಕೆಂಡ್ ಸ್ಪೆಲ್ ಇರ್ಬೋದು, ಥರ್ಡ್ ಸ್ಪೆಲ್, ಸೊ ಇಂಥ ಒಂದು ಸ್ಪೆಲ್ಗಳಲ್ಲೂ ಕೂಡ ಶಮಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಎಸ್ಪೆಷಲಿ ಹೊಸ ಬಾಲ್ ಇರ್ಬೋದು, ಜೊತೆಗೆ ಡೆತ್ ಓವರ್ಗಳಲ್ಲಿ ಶಮಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ದಿವ್ಯಾ, ರೈಟ್. ಗಂಗಾಧರ್, ಈಗ ಪರ್ಸೆಂಟೇಜ್ ವೈಸ್ ಬರೋಣ. ಟೀಮ್ ಇಂಡಿಯಾ ಗೆಲ್ಲುವಂತಹ ಪರ್ಸೆಂಟೇಜ್ ಎಷ್ಟು ಕೊಡ್ತೀರಿ, ಪಾಕಿಸ್ತಾನಕ್ಕೆ ಎಷ್ಟು ಕೊಡ್ತೀರಿ ನೀವು? ನಾನು ಪಾಕಿಸ್ತಾನಕ್ಕೆ ಪರ್ಸೆಂಟೇಜೇ ಕೊಡಲ್ಲ. ನಾನು 100 ಇಂಡಿಯಾ ಗೆಲ್ತದೆ ಅಂತ ಹೇಳ್ತೀನಿ. ಯಾಕಂದರೆ ಇಂಡಿಯನ್ ಫ್ಯಾನ್ ಆಗಿ, ಜೊತೆಗೆ ಇಷ್ಟೊಂದು ಒಳ್ಳೆ ಟೀಮ್ ಇರಬೇಕಾದ್ರೆ ನಾನು ಯಾಕೆ ಪಾಕಿಸ್ತಾನಕ್ಕೆ ಪರ್ಸೆಂಟೇಜ್ ಕೊಡಬೇಕು? ಸೊ ನೋ ಡೌಟ್ ಇಲ್ಲಿ 100 ಔಟ್ ಆಫ್ 100 ಎಕ್ಸಾಕ್ಟ್ಲಿ ಗೆಲ್ಲೋ ಚಾನ್ಸಸ್ ಟೀಮ್ ಇಂಡಿಯಾ, ಡೌಟೇ ಬೇಡ. ಬಟ್ ಮ್ಯಾಚ್ ಆದಮೇಲೆ ಮಾತಾಡೋಣ ಬೇಕಾದ್ರೆ. ಎಕ್ಸಾಕ್ಟ್ಲಿ ರೈಟ್. ಡನ್. ನೋಡೋಣ, ಟೀಮ್ ಇಂಡಿಯಾನೇ ಗೆಲ್ಲಬೇಕು ಅನ್ನುವಂಥದ್ದು ಎಲ್ಲರ ಮಹದಾಶೆ. ಟೀಮ್ ಇಂಡಿಯಾ ಇರುವಂತಹ ಪೊಸಿಷನ್ ಬಹಳ ಸ್ಟ್ರಾಂಗ್ ಆಗಿದೆ ಆನ್ ರೆಕಾರ್ಡ್. ಜೊತೆಗೆ ಸದ್ಯಕ್ಕೆ ಟೀಮ್ ಇಂಡಿಯಾ ಇರುವಂತಹ ಪೊಸಿಷನ್ ಎಲ್ಲವೂ ಕೂಡ ಬಹಳ ಸ್ಟ್ರಾಂಗ್ ಆಗಿರೋದ್ರಿಂದ ಬದ್ಧ ವೈರಿಗಳ ಕಾದಾಟದಲ್ಲಿ ಟೀಮ್ ಇಂಡಿಯಾ ಗೆಲ್ಲುವಂತಹ ಚಾನ್ಸಸ್ ಜಾಸ್ತಿ ಇದೆ. ಲೆಟ್ಸ್ ಸಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.